ನನ್ನ ಕಡೆಯಿಂದ ಬಿಗ್ ಹಾಯ್ ಎಲ್ಲ ಮೋಕ್ಷಿತಾ ಫ್ಯಾನ್ಸಿಗೂ ನನ್ನ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್. ಮೋಕ್ಷಿತಾ ಅವರು ಸೇವ್ ಆಗಿದ್ದಾರೆ. ಮೋಕ್ಷಿತಾ ಅವರಿಗೆ ಆಯ್ತಾ ಸೂಪರ್ ಡೂಪರ್ ಆಗಿ ಓಟ್ ಬಂದಿದೆ. ಮೋಕ್ಷಿತಾ ಅವರು ಸೇವ್ ಆಗಿದ್ದಾರೆ. ನನಗೆ ಮೋಕ್ಷಿತಾ ಸೇವ್ ಆಗಿದ್ದು ತುಂಬಾ ಖುಷಿ ಆಯ್ತು. ನನಗೆ ಬೆಳಿಗ್ಗೆ ನಾನು ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿತ್ತು, ಭಯನೂ ಆಗಿತ್ತು. ಯಾಕೆಂತಂದ್ರೆ ಹೇಳಕ್ಕಾಗಲ್ಲಲ್ವಾ, ನಾವು ತುಂಬಾ ಬಿಲ್ಡಪ್ ಬೇರೆ ಕೊಟ್ಟಿರ್ತೀನಿ ನಾನು. ಮೋಕ್ಷಿತಾ ಇಲ್ಲ ಫೈನಲಿ ಬರ್ತಾರೆ ಟಾಪ್ 3 ಕಂಟೆಸ್ಟೆಂಟ್ ಅಂತ ಹೇಳಿ. ಬಟ್ ಸ್ವಲ್ಪ ಭಯ ಇತ್ತು, ಏನಾಗುತ್ತೋ ಏನೋ ಅಂತ. ಫೈನಲಿ ಆಯ್ತಾ ಮೋಕ್ಷಿತಾ ಸೇವ್ ಆಗಿದ್ದಾರೆ. ಮೋಕ್ಷಿತಾ ಸೇವ್ ಆಗಿದ್ದಾರೆ ಅನ್ನೋದಕ್ಕಿಂತನೂ ಆಯ್ತಾ ನಮಗೊಂದು ಹ್ಯಾಪಿ ಆಯ್ತಾ. ಓಕೆ, ನಾವು ವೋಟ್ ಹಾಕಿದವ್ರು ಸೇವ್ ಆದ್ರಪ್ಪ. ಓಕೆ, ನಾವೇನೋ ಒಂದು ಇಷ್ಟು ಅಂದ್ರೆ ಡೇ 1 ನಾನು ಮೋಕ್ಷಿತನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಡೇ 1 ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಮೋಕ್ಷಿತಾ ಸೇವ್ ಆಗಿದ್ದಾರೆ ಇವತ್ತು. ಅದೇ ರೀತಿ ಆಯ್ತಾ ನಮ್ಮ ಸುದೀಪ್ ಸರ್ ಅವರು ಅಂದ್ರೆ ಮೋಕ್ಷಿತನ್ಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅಂದ್ರೆ ನಿನ್ನ ಗೇಮ್ ಸೂಪರ್ ಆಗಿ ನೀನ್ ಗೇಮ್ ಮಾಡಿದ್ಯಾ ಅಂತ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದಲ್ಲದೇನೆ ಒಂದು ಆಯ್ತಾ ಕಂಗ್ರಾಚುಲೇಷನ್ ಮಾಡಿದ್ದಾರೆ. ನಿನಗೆ ಸೂಪರ್ ಆಗಿ ಗೇಮ್ ಮಾಡ್ತೀಯ ನೀನು, ಇದು ಟಿಕೆಟ್ ಫಿನಾಲೆ ವೀಕ್ ಏನಿದೆ ಆಯ್ತಾ, ನೀನು ಸೂಪರ್ ಆಗಿ ನೀನು ಗೇಮ್ ಮಾಡಿದ್ಯಾ, ಎಲ್ಲಾ ರೀತಿಯಲ್ಲೂ ಕೂಡ ನೀನು ಈ ವೀಕ್ ಸೂಪರ್ ಅನ್ನೋದನ್ನ ನಮ್ಮ ಸುದೀಪ್ ಸರ್ ಅವರು ಹೇಳಿದ್ದಾರೆ. ಅದಲ್ಲದೇನೆ ನಮ್ಮ ಮೋಕ್ಷಿತಾ ಅವರು ಸೇವ್ ಆಗಿದ್ದಾರೆ. ಇನ್ ಓನ್ಲಿ 1 ವೀಕ್ ಟು ಗೋ ಫೈನಲಿ ತಲುಪ್ತಾರೆ ಅವರು. ವೋಟ್ ಹಾಕಿದ ಎಲ್ಲರಿಗೂ ಕೂಡ ಆಯ್ತಾ ನಿಜವಾಗ್ಲೂ ಕೂಡ ಕೃತಜ್ಞತೆಗಳು ಅಂತ ಹೇಳೋದು, ಥ್ಯಾಂಕ್ಸ್ ಅಂತ ಹೇಳೋದು ಓಡ್ಸೇ ಇಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಮೋಕ್ಷಿತನ್ನ ಡೇ 1 ಸಪೋರ್ಟ್ ಮಾಡ್ಕೊಂಡು ಡೇ 1 ವೋಟ್ ಹಾಕೊಂಡು ಬಂದಿರುವಂತಹ ಎಲ್ಲ ಪ್ರೇಕ್ಷಕರಿಗೆ ಮತ್ತೆ ಫ್ಯಾನ್ಸಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಅನ್ನೋದು ಚಿಕ್ಕ ವರ್ಡ್ ಅದು ಆಯ್ತಾ, ಅದಕ್ಕೆ ಸರಿಸಾಟಿನೇ ಇಲ್ಲ. ಇವತ್ತು ನಿಜವಾಗ್ಲೂ ಕೂಡ ಖುಷಿ ಇದೆ ನನಗೆ. ಯಾಕೆ ಅಂದ್ರೆ ಮೋಕ್ಷಿತಾ ಹೋಗ್ತಾಳೆ, ಅವಳು ಏನ್ ಮಾಡಿದಾಳೆ, ಅವಳು ಏನ್ ಗೇಮ್ ಮಾಡಿದಾಳೆ, ಅವಳು ಇರಕ್ಕೆ ಲಾಯಕ್ಕಿಲ್ಲ ಅನ್ನೋ ಅಂತವರಿಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತೀನಿ. ಮೋಕ್ಷಿತಾ ಸಾಟರ್ಡೆ ಎಪಿಸೋಡ್ ಅಲ್ಲೇ ಸೇವ್ ಆಗಿದ್ದಾರೆ, ಅದು ಇನ್ನೊಂದು ಗುಡ್ ನ್ಯೂಸ್. ಅದಲ್ದೇನೆ ಇವತ್ತು ನಾವ್ ಯಾರನ್ನ ಅನ್ಕೊಂಡಿದ್ದು ಆಯ್ತಾ ಅವರು ಆಯ್ತಾ ಎಲಿಮಿನೇಟ್ ಆಗಿಲ್ಲ, ಇನ್ನೂ ಬೇರೆ ಯಾರೊಬ್ರು ಎಲಿಮಿನೇಟ್ ಆಗಿದ್ದಾರೆ. ಮೋಕ್ಷಿತಾ ಸೇವ್ ಆಗಿದ್ದಾರೆ. ಮೋಕ್ಷಿತನ ಗೇಮ್ ನಮ್ಮ ಸುದೀಪ್ ಸರ್ ಅವರು ಮೆಚ್ಚಿ ಆಯ್ತಾ ಮೋಕ್ಷಿತನಿಗೆ ಆಯ್ತಾ ಒಳ್ಳೇದಾಗೆ ಹೇಳಿದ್ದಾರೆ. ಮೋಕ್ಷಿತನ ಆಟ ಏನಿದೆ, ಟಿಕೆಟ್ ಫಿನಾಲೆ ಗೇಮ್ ಇದೆ, ಟಿಕೆಟ್ ಫಿನಾಲೆ ಗೇಮನ್ನ ಮೋಕ್ಷಿತನಿಗೆ ಆಯ್ತಾ ಕಂಗ್ರೆಸ್ ಹೇಳೋದಲ್ದೇನೆ ನಿನಗೆ ಗೇಮ್ ಆಡಕ್ ಗೊತ್ತು, ಯಾಕೆ ಸುಮ್ಮನೆ ಇದ್ದೆ ಇಷ್ಟು ದಿನದಿಂದ, ಗೇಮ್ ಆಡ್ಬೇಕಿತ್ತು, ನೀನ್ ಪ್ರೂವ್ ಮಾಡ್ಕೋಬೇಕಿತ್ತು ಅಂತೇಳಿ ಆಯ್ತಾ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಸುದೀಪ್ ಸರ್ ಅವರು. ಎಲ್ಲ ಮೋಕ್ಷಿತಾ ಫ್ಯಾನ್ಸಿಗೆ ನಿಜವಾಗ್ಲೂ ಕೂಡ ಇದು ನಿಜವಾಗ್ಲೂ ಎಂತ ಒಂದು ಖುಷಿ ವಿಷಯ ಅಂದ್ರೆ ಸೂಪರ್ ಡೂಪರ್ ವಿಷಯ. ಮೋಕ್ಷಿತನ ಸಪೋರ್ಟ್ ಮಾಡಿದ ನಮ್ಗೆಲ್ಲರಿಗೂ ಕೂಡ ಇವತ್ತು ನಮಗೆ ಏನನ್ಸುತ್ತೆ ಅಂದ್ರೆ ಓಕೆ, ನಾವು ವೋಟ್ ಹಾಕಿ ಆಯ್ತಾ ನಾವು ಸಪೋರ್ಟ್ ಮಾಡಿದಂತಹ ಮೋಕ್ಷಿತಾ ಅವರು ಸೇವ್ ಆಗಿದ್ದಾರೆ. ಅದಲ್ದೇನೆ ಆಯ್ತಾ ಇವತ್ತು ಮೋಕ್ಷಿತಾ ಎಲಿಮಿನೇಟ್ ಆಗ್ತಾಳೆ ಅಂತ ಎಲ್ಲಾ ಕಡೆನೂ ಒಂದು ಸ್ಪೆಡ್ ಆಯ್ತಾ, ಮೋಕ್ಷಿತಾ ಎಲಿಮಿನೇಟ್ ಆಗಿದ್ದಾಳೆ. ಅದಲ್ದೇನೆ ಆಯ್ತಾ ಇನ್ನು ಬೇರೆ ಹೆಸರುಗಳು ಓಡಾಡ್ತಾ ಇತ್ತು. ಕೆಲವರು ಮಾತ್ರ ಫಿಕ್ಸ್ ಆಗ್ಬಿಟ್ಟಿದ್ರು, ಮೋಕ್ಷಿತಾ ಎಲಿಮಿನೇಟ್ ಅಂತ ಫಿಕ್ಸ್ ಆಗಿದ್ರು. ಬಟ್ ಮೋಕ್ಷಿತಾ ಸೇವ್ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಏನ್ ಟಿಕೆಟ್ ಫಿನಾಲೆ ವೀಕ್ ಅಲ್ಲಿ ಆಯ್ತಾ ಅದು ಸಾಟರ್ಡೆ ಎಪಿಸೋಡ್ ಅಲ್ಲಿ ನಮ್ಮ ಮೋಕ್ಷಿತಾ ಸೇವ್ ಆಗಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಒಂದು ವಿಷಯ ಹೇಳ್ಬೇಕು, ಭವ್ಯ ಕೂಡ ಸೇವ್ ಆಗಿದ್ದಾರೆ ಅನ್ನೋದು ನ್ಯೂಸ್ ಇದೆ ಆಯ್ತಾ, ನೋಡೋಣ. ಬಟ್ ಮೋಕ್ಷಿತಾ ಮಾತ್ರ 100% ನಾವು ಸಾಟರ್ಡೆ ವೀಕ್ ಅಲ್ಲಿ ಅವರು ಅಂದ್ರೆ ಈ ಸಾಟರ್ಡೆ ಎಪಿಸೋಡ್ ಅಲ್ಲಿ ಅವರು ಸೇವ್ ಆಗಿದ್ದಾರೆ. ಮೋಕ್ಷಿತಾ ಫ್ಯಾನ್ಸ್ ಎಲ್ಲರಿಗೂ ಕೂಡ ಆಯ್ತಾ ಸಂತೋಷ ತಡ್ಕೊಳಕ್ ಆಗ್ತಾ ಇಲ್ಲ. ಮೋಕ್ಷಿತಾ ಸೇವ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅದಲ್ದೇನೆ ಮೋಕ್ಷಿತನ ಬಗ್ಗೆ ಬೇಕು ಅಂತ ನೆಗೆಟಿವ್ ಸ್ಪ್ರೆಡ್ ಮಾಡೋರಿಗೆ, ಮೋಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅಂತ ಕೋರ್ಕೊಳೋರಿಗೆ ನಾನು ಒಂದೇ ಮಾತು ಹೇಳೋದು, ದಯವಿಟ್ಟು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತೀನಿ. ಯಾಕೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತೀನಿ ಅಂದ್ರೆ ಮೋಕ್ಷಿತಾ ನಿಜವಾಗ್ಲೂ ಕೂಡ ಆಯ್ತಾ ವಿನ್ ಆಗಿದ್ದಾರೆ. ಈ ಒಂದು ಏನ್ ಗೊತ್ತಾ, ಈ ಟಿಕೆಟ್ ಫಿನಾಲೆ ವೀಕ್ ಅಲ್ಲಿ ಮೋಕ್ಷಿತಾ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ, ಕರ್ನಾಟಕ ಜನತೆಯ ಮನಸ್ಸು ಗೆದ್ದಿದ್ದಾರೆ. ಹಾಗಾಗಿ ಮೋಕ್ಷಿತನಿಗೆ ಓಟಿನ ಮಳೆಯೇ ಸುರಿದಿದೆ ಅಂತ ಹೇಳ್ಬೋದು. ಈ ವೀಕ್ ಅಲ್ಲಿ ಮೋಕ್ಷಿತಾ ಆಯ್ತಾ ಅಷ್ಟು ಚೆನ್ನಾಗಿ ಗೇಮ್ ಮಾಡಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿರೋದ್ರಿಂದ ಈ ವೀಕ್ ಸೇವ್ ಆಗಿದ್ದಾರೆ. ಈ ವೀಕ್ ಸೇವ್ ಆಗಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಮೋಕ್ಷಿತನ ವ್ಯಕ್ತಿತ್ವ, ಗೇಮ್ ಆಡುವ ತೀರು, ಯಾವುದೇ ಮೋಸ ಇಲ್ಲದೆ ಆನೆಸ್ಟ್ ಆಗಿ ಗೇಮ್ ಆಡ್ತಾರೆ ಮೋಕ್ಷಿತಾ. ಅದಲ್ದೇನೆ ಆಯ್ತಾ ಡೇ 1 ಒಂದೇ ಗ್ರಾಪ್ ಅಲ್ಲಿ ಇದ್ದಾರೆ. ಎಲ್ಲೂ ಕೂಡ ಅವರು ಆಯ್ತಾ ಆಟಕ್ಕೋಸ್ಕರವಾಗಿ ಅವ್ರನ್ನ ಬದಲಾಯಿಸ್ಕೊಂಡಿಲ್ಲ. ಸ್ವಾಭಿಮಾನದಿಂದ ಗೇಮ್ ಮಾಡಿದಂತಹ ಮೋಕ್ಷಿತಾ ಅವರು ಇವತ್ತು ಸೇವ್ ಆಗಿದ್ದಾರೆ. ಅದು ಏನ್ ಗೊತ್ತಾ, ಇದೊಂಥರ ಏನ್ ಗೊತ್ತಾ, ಈ ವೀಕ್ ಏನಿತ್ತು ತುಂಬಾ ಟಫ್ ವೀಕ್. ಯಾಕೆಂದ್ರೆ ನಾಮಿನೇಟ್ ಆದಂತಹ 5 ಕಂಟೆಸ್ಟೆಂಟ್
ಕಂಟೆಸ್ಟೆಂಟ್ಗಳು ಕೂಡ ಘಟಾನುಘಟಿಗಳು. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲರೂ ಕೂಡ ಆಯ್ತಾ ಟಫ್ ಕಂಟೆಸ್ಟೆಂಟ್. ಅವರೊಟ್ಟಿಗೆ ನಮ್ಮ ಮೋಕ್ಷಿತನು ಇದ್ರು. ಹಾಗಾಗಿ ಮೋಕ್ಷಿತ ಸೇವ್ ಆಗ್ತಾರ ಇಲ್ವಾ ಅಂತೇಳಿ ನಾವು ಕೂಡ ಬೈದಲ್ಲಿದ್ದು, ಬಟ್ ಮೋಕ್ಷಿತ ಸೇವ್ ಆಗಿದ್ದಾರೆ. ತುಂಬಾ ಹ್ಯಾಪಿ ವಿಷಯ ನಿಮ್ಮೆಲ್ಲರಿಗೂ ಕೂಡ ಆಯ್ತಾ. ಮೋಕ್ಷಿತನಿಗೆ ಸಪೋರ್ಟ್ ಮಾಡಿದವರು ಎಲ್ಲರಿಗೂ ಥ್ಯಾಂಕ್ ಯು. ಯಾರ್ಯಾರು ನೆಗೆಟಿವ್ ಮಾಡ್ತಿದ್ದೀರಾ ನೀವು ಮಾಡ್ತಾ ಹೋಗಿ. ಮೋಕ್ಷಿತ ಫೈನಲಿಗೆ ಬರೋದು 100% ಸಿದ್ಧ. ಮೋಕ್ಷಿತ ನಿಜವಾಗ್ಲೂ ಕೂಡ ಫೈನಲ್ ಅಲ್ಲಿ ಇರ್ತಾರೆ, ಅದನ್ನ ಯಾರ ಕೈಲೂ ತಪ್ಸಕ್ಕಾಗಲ್ಲ ಅಂತೀನಿ. ಮೋಕ್ಷಿತ ಸೇವ್ ಆಗಿದ್ದಾರೆ. ಖಂಡಿತವಾಗ್ಲೂ ಮೋಕ್ಷಿತನ್ನ ಆಯ್ತಾ ಸಪೋರ್ಟ್ ಮಾಡಿದವರು ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ. ಇವತ್ತು ನಿಜವಾಗ್ಲೂ ಹಬ್ಬ ಅಂತಾನೆ ಹೇಳ್ಬೋದು. ಬೆಳಿಗ್ಗೆಯಿಂದ ನನ್ನ ಮುಖ ಫುಲ್ ಡಲ್ ಆಗಿತ್ತು, ನಾನೇ ಅಳೋ ರೀತಿ ಆಗೋಗ್ಬಿಟ್ಟಿದ್ದೆ. ನನಗೆ ಒಂಥರ ಏನ್ ಗೊತ್ತಾ, ಬೇಜಾರು ಅನ್ನೋದಲ್ದೇನೆ ಪ್ರತಿ ಸರಿನೂ ಮೋಕ್ಷಿತ ಬಕೆಟ್ ಅಂತಾರೆ. ನಾನು ಏನ್ ಮೋಕ್ಷಿತ ಬಗ್ಗೆ ಹೇಳಕ್ ಬಂದ್ರು, ನೀನ್ ಮೋಕ್ಷಿತ ಬಕೆಟ್ ಆಯ್ತಾ, ನೀನ್ ಮೋಕ್ಷಿತನ ಪರವಾಗಿ ಇರ್ತೀಯ, ನೀನ್ ಮೋಕ್ಷಿತನ್ ಬಿಟ್ಕೊಡೋದೇ ಇಲ್ಲ, ಮೋಕ್ಷಿತ ತಪ್ಪು ಮಾಡಿದ್ರು ನೀನ್ ಮೋಕ್ಷಿತನ ಕಡೆಗೆ ಹೇಳ್ತೀಯ ಅಂತ ಕೇಳಿ ನನಗೆ ಬೇಜಾರಾಗೋಗ್ಬಿಟ್ಟಿತ್ತು. ಏನಪ್ಪ ನಾವ್ ಏನ್ ಹೇಳಕ್ ಹೋದ್ರು ಈ ತರ ಹೇಳ್ತಾರಲ್ಲ. ಬಟ್ ನಾನು ಬೆಳಿಗ್ಗೆನೆ ಒಂದು ವಿಡಿಯೋನು ಮಾಡಾಕಿದ್ದೆ. ಮೋಕ್ಷಿತ ಆಯ್ತಾ ವಿನ್ನು ಆಗ್ತಾಳೆ, ಯಾಕೆ ಅವಳು ಮೋಕ್ಷಿತ ವಿನ್ ಆಗ್ತಾಳೆ, ಮೋಕ್ಷಿತ ಯಾಕೆ ಸೇವ್ ಆಗ್ತಾಳೆ ಅಂತಾನು ಹೇಳಿದ್ದೆ. ಯಾಕಂದ್ರೆ ಓಟಿನ ಪ್ರಕಾರ ಸೇವ್ ಮಾಡೋದಾದ್ರೆ ಮೋಕ್ಷಿತ 100% ಆಯ್ತಾ ಸೇವ್ ಆಗ್ತಾಳೆ ಅಂತ ಹೇಳಿದ್ದೆ. ಯಾಕಂದ್ರೆ ಮೋಕ್ಷಿತ ವೋಟಿಂಗ್ ಅಲ್ಲೂ ಫಸ್ಟ್ ಇದ್ರು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮೋಕ್ಷಿತನ ಐಪು ಅಷ್ಟೇ ಇತ್ತು. ಅದಲ್ದೇನೆ ಪ್ರೇಕ್ಷಕರು ಕೂಡ ಮೋಕ್ಷಿತನ್ಗೆ ಓಟ್ ಹಾಕ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲವೊಬ್ರು ಕೂಡ ಕೇಳ್ತಾ ಇದ್ರು, ಮಾತ್ರ ಅಕ್ಕ ಹೆಂಗಕ್ಕ ಮೋಕ್ಷಿತನ್ಗೆ ಓಟ್ ಹಾಕೋದು ಹೇಳಿ ಅಂತ ಪರ್ಸನಲ್ ಆಗು ಕೂಡ ಕೇಳ್ತಾ ಇದ್ರು. ಅವಾಗಲೇ ಗೊತ್ತಾಯ್ತು ನನಗೆ ಮೋಕ್ಷಿತನ್ಗೆ ಈ ವಾರ ಒಂದು ಸೇವಿಂಗ್ ಆಗುವ ಅಂದ್ರೆ ಸೇವ್ ಆಗುವ ಚಾನ್ಸ್ ಇದೆ. ಯಾಕಂದ್ರೆ ಮೋಕ್ಷಿತ ಟಿಕೆಟ್ ಫಿನಾಲೆ ವೀಕ್ ಅಲ್ಲಿ ಸೂಪರ್ ಡೂಪರ್ ಆಗಿ ಗೇಮ್ ಮಾಡಿದ್ರು. ಹಾಗಾಗಿ ಮೋಕ್ಷಿತ ವಿನ್ ಆಗೇ ಆಗ್ತಾರೆ, ಸೇವ್ ಆಗೇ ಆಗ್ತಾರೆ ಅನ್ನೋದಕ್ಕೆ ತುಂಬಾ ಕಾನ್ಫಿಡೆಂಟ್ ಇತ್ತು. ಹಾಗಾಗಿ ಮೋಕ್ಷಿತ ಇವತ್ತು ಸೇವ್ ಆಗಿದ್ದಾರೆ. ನನಗಂತೂ ಫುಲ್ ಖುಷಿ ಅಂತಾನೆ ಹೇಳ್ಬೋದು. ಖುಷಿ ಅನ್ನೋದಕ್ಕಿಂತನೂ ಬೆಳಗ್ಗೆಯಿಂದ ಬ್ಯಾಡ್ ಕಮೆಂಟ್ಗಳನ್ನ ಕೇಳಿ ಸ್ವಲ್ಪ ನಾನೇ ಡಲ್ ಆಗೋಗ್ಬಿಟ್ಟಿದ್ದೆ. ನಾನೇ ಒಂಥರ ಅಯ್ಯೋ ಏನಪ್ಪ ಇದು ರಾಮಾಯಣ ಅನ್ನೋ ರೀತಿ ಆಗೋಗಿತ್ತು. ಬಟ್ ಮೋಕ್ಷಿತ ವಿನ್ ಆದ ಒಂದು ವಿಷಯ ಕೇಳಿ ತುಂಬಾ ಹ್ಯಾಪಿ ಆಗಿದೆ. ಮೋಕ್ಷಿತ ಫ್ಯಾನ್ಸ್ ಎಲ್ಲರಿಗೂ ಕೂಡ ಆಯ್ತಾ ಇದೊಂಥರ ಹಬ್ಬ ಅಂತಾನೆ ಹೇಳ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.